ಆದ್ರೆ ಪೋಲ್ ಸ್ಟಾರ್ಟ್ ಹೇಳ್ತಾ ಇದೆ 8 ಕಾಂಗ್ರೆಸ್ ಪಡೆದುಕೊಳ್ಳುತ್ತೆ ಅಂತ ಹೇಳಿ. ಸೊ 18 ಬಿಜೆಪಿ, 2 ಜೆಡಿಎಸ್, ಕಾಂಗ್ರೆಸ್ 8 ಅಂತ ಹೇಳಿ. ಸೊ ತುಂಬಾ ವ್ಯತ್ಯಾಸಗಳು ನೀವು ಹೇಳಿದಂಗೆ 6ರಿಂದ 8ಕ್ಕೆ ಬರ್ತಾ ಇದೆ ಸರ್ ಕರ್ನಾಟಕದ್ದು. ಗೊತ್ತಿಲ್ಲ, ನನ್ನ ಲೆಕ್ಕಾಚಾರದಲ್ಲಿ ಆಗಿದೆ. ಮೇ ಬಿ ನಾನು ರಾಂಗ್ ಇರ್ಬೋದು, ನನಗೂ ಗೊತ್ತಿಲ್ಲ. ಬಟ್ ನನ್ನ ಮೊದಲನೇ ದಿನದ ಲೆಕ್ಕಾಚಾರದಿಂದ ಎಲ್ಲನೂ ತಾಳೆ ಹಾಕಿದ್ರೆ ಅಲ್ಲೆಲ್ಲೂ ಹೋಗಿ ಕೂರ್ತಾ ಇದ್ದಾರೆ ಇವರು ಅನ್ನಿಸ್ತಿದೆ ನನಗೆ. 6 to 8 ಅದರಲ್ಲಿ ಒಂದು 2 ಸೀಟ್ ಅಂತೂ ಬಿ ಜೆ ಪಿಯ ಮೂರ್ಖತನದಿಂದಾನೇ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಕಳ್ಕೋಬಹುದು ನನಗೆ ಅನ್ನಿಸ್ತಿರೋ 1-2 ಸೀಟಲ್ಲಿ ಅಬ್ಸಲ್ಯೂಟ್ ಮೂರ್ಖತನ ಕಾಂಗ್ರೆಸ್ದು ಕಾಣಿಸ್ತಾ ಇದೆ ಅದರಲ್ಲಿ. ಸರಿ, ಈ ಸರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಲೀಡರ್ಗಳದ್ದು ಪ್ರಚಾರ ವಿಚಾರ ಬಂದಾಗ ನಾನು ಹೇಳ್ತಾ ಇದ್ದೆ, ಯಾರೂ ಕ್ಯಾನ್ವಾಸ್ ಮಾಡಲಿಲ್ಲ ರಾಜ್ಯ ಮಟ್ಟಕ್ಕೆ. ಘನಂದಾರಿ ರಾಜ್ಯ ನಾಯಕರುಗಳು. ದಲಿತರ ವಿಚಾರ ಬಂದರೆ ಮಾದೇವಪ್ಪನವರು ಹೆಚ್ಚು ಕಡಿಮೆ ಏಕೈಕ ಪ್ರತಿನಿಧಿನ ಟೈಪೇ ಮಾತಾಡ್ತಾರೆ. ಟಿ ನರಸೀಪುರ, ಚಾಮರಾಜನಗರ ಬಿಟ್ಟು ಆಚೆ ಬರೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಹೌದು. ST ವಿಚಾರ ಬಂದರೆ ಜಾರಕಿಹೊಳಿ ಅದನ್ನೇ ಮಾತಾಡ್ತಾರೆ. ಹಿ ಕುಡ್ ನಾಟ್ ಲೀವ್ ಚಿಕ್ಕೋಡಿ. ಲಿಂಗಾಯತರ ವಿಚಾರ ಬಂದರೆ MB ಪಾಟೀಲ್ರೋ, ಲಕ್ಷ್ಮೀ ಬಾಳ್ಕರ್ರೋ ಮಾತಾಡ್ತಾರೆ. ಇಬ್ಬರು ಆಚೆ ಬರಲಿಲ್ಲ, ಆಚೆ ಬರೋಕ್ಕಾಗಲಿಲ್ಲ. ಫ್ಯಾಮಿಲಿ ಕೊಟ್ಟಿರೋ ಪರಿಣಾಮದಿಂದ ಆಗಾಯ್ತು. ಬೇರೆ ತಮಾಷೆಯಿಂದ ಸಿದ್ದರಾಮಯ್ಯನವರೇ ಮೈಸೂರು ಬಿಟ್ಟು ಆಚೆ ಬರೋಕ್ಕಾಗಲಿಲ್ಲ. ಭಾಳ ಜಾಸ್ತಿ, ಪದೇ ಮೈಸೂರು ಭಾಳ ಜಾಸ್ತಿ ನಾ ಹೇಳ್ತಿರೋದು. ಇನ್ನು DK ಶಿವಕುಮಾರ್ಗೆ ಬೆಂಗಳೂರು ರೂರಲ್ ಬಿಟ್ಟು ಹೋಗೋದೇ ದೊಡ್ಡ ಕಷ್ಟ ಆಗಿತ್ತು ಅವ್ರಿಗೆ. ಬೆಳಗ್ಗೆ ಹೋದ್ರು ರಾತ್ರಿ ಬಂದು ಹಾಜರಾಗಿರೋರು ಇಲ್ಲಿ. ಹಾಗಾಗಿ ನನಗೆ ಅನ್ನಿಸ್ತು ಕಾಂಗ್ರೆಸ್ಸಿನ ಕ್ಯಾಂಪೇನ್ ಮೋಡು ನಾಟ್ ವೆರಿ ಗ್ರೇಟ್ಲಿ ಡನ್ ಏನು ಇರಲಿಲ್ಲ. ಅದು ಸ್ಟಿಲ್ ದಟ್ಸ್ ಓಕೆ. ಬಟ್ 1-2 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವ್ರ ತಪ್ಪು, 2 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವ್ರ ತಪ್ಪಾಗಿರ್ಬೋದು. ಹಾಗಾಗಿ ಕಾಂಗ್ರೆಸ್ ಆ ಭಾಗದಲ್ಲೆಲ್ಲೋ ಇದೆ ಅಂತ ನನ್ನ ಲೆಕ್ಕಾಚಾರ ಇದು. ನಾನೇನು ಬೂತಿಂದ ಬೂತ್ಗೋಗಿ ಜನರ ಹತ್ರ ಎಕ್ಸಿಟ್ ಪೋಲ್ ಸ್ಲಿಪ್ ತೊಗೊಂಡು ಮಾಡೋದಲ್ಲ, ನಾನೇನು ಮಾಡಿಲ್ಲ, ಅಷ್ಟು ಮಾತ್ರ ಹೇಳ್ತೀನಿ. ಬಟ್ ಈ ಎಕ್ಸಿಟ್ ಪೋಲ್ಗಳನ್ನೇ ನೋಡ್ತಾ ಇದ್ದಾಗ ನಾವು ಆಗಿದ್ದ ಗ್ಯಾರಂಟಿಗಳ ವಿಚಾರದಲ್ಲಿ ಲೋಕಸಭೆಗೆ, ವಿಧಾನಸಭೆಗೆ ನೋಡಿರೋ ರೀತಿಯಲ್ಲಿ ಲೋಕಸಭೆಗೆ ನೋಡಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ಕೊಳ್ತಾ ಇದೆ ಸರ್. ನಾನು ಆಗಲೇ ಅದನ್ನು ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. 2 ರೀತಿ. ಒಂದು, ಈ ನಮ್ಮ ರಾಜ್ಯದ ಜನ 2ಕ್ಕೂ ಬೇರೆ ಬೇರೆ ಓಟ್ ಹಾಕೋ ಅಭ್ಯಾಸ ಬೆಳೆಸ್ಕೊಂಡಿರೋರು. 2ನೇದು, ದೇಶ, ರಾಷ್ಟ್ರ, ಭದ್ರತೆ, ನಾಯಕ ಅಂತ ನೋಡುವಾಗ ಅದು ಮೋದಿ ಕಡೆಗೆ ಹೆಚ್ಚು ಹೊಟ್ಟೋಗುತ್ತೆ, ಈ ಕಡೆಗೆ ಬರಲಿಕ್ಕಿಲ್ಲ ಅದು. 3ನೇದು ನನಗನ್ಸೋದು ಕರ್ನಾಟಕದಲ್ಲಿ ಈ ಸರಿ ಭಾಳ ಕಾನ್ಸ್ಟಿಟ್ಯೂಯನ್ಸೀಸಲ್ಲಿ ಲಾರ್ಜ್ ನಂಬರ್ ಆಫ್ ಫ್ರೆಶ್ ವೋಟರ್ಸ್ ಒಳಗೆ ಬಂದಿದ್ದಾರೆ. ಗೊತ್ತಿಲ್ಲ. ಮ್ಯಾಟ್ರಿಕ್ಸ್ ಹೇಳ್ತಾ ಇದೆ 353ರಿಂದ 368 NDA ಬರುತ್ತೆ ಅಂತ. ಸೊ ದೇಶದಲ್ಲಿ ಮತ್ತೆ ಬಿಜೆಪಿನೇ ಅಧಿಕಾರದ ಗದ್ದುಗೆಯನ್ನು ಹಿಡ್ಕೊಳ್ಳುತ್ತೆ ಅನ್ನುವಂಥದ್ದು 3ನೇ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಸೊ ಇಂಡಿಯಾ ಒಕ್ಕೂಟ 118ರಿಂದ 133 ಸೀಟ್ಗಳನ್ನ ಪಡ್ಕೊಳ್ಬಹುದು ಅಂತ ಹೇಳಿ. ಮ್ಯಾಟ್ರಿಕ್ಸ್ ಹೇಳ್ತಾ ಇರೋದು 353ರಿಂದ 368 NDAಗೆ ಸೀಟ್ ಬರುತ್ತೆ. 350 ಕೆಳಗಡೆಗೆ ಯಾರು ಕೊಡೋಂಗೆ ಕಾಣಿಸ್ತಾನೆ ಇಲ್ಲ ಇದರಲ್ಲಿ, ಎಕ್ಸಿಟ್ ಪೋಲ್ಗಳಲ್ಲಿ ಕಾಣಿಸ್ತಾ ಇರೋದು. ಸೊ ಇತರೆ 43ರಿಂದ 48 ಬರುತ್ತೆ ಅಂತ ಹೇಳಿ. 350 ಪ್ಲಸ್ ಅನ್ನೋದೇ ಅಗೇನ್ ಇದರಲ್ಲೂ ಕೂಡ ಕಾಣಿಸಿಕೊಳ್ತಾ ಇದೆ ಈಗ ಸದ್ಯಕ್ಕೆ ಬರುವಂತ 3 ಎಕ್ಸಿಟ್ ಪೋಲ್ಗಳ ಪ್ರಕಾರ. ಸೊ ಮ್ಯಾಟ್ರಿಕ್ಸ್ ಕೂಡ ಹೇಳ್ತಾ ಇದೆ 118ರಿಂದ 133 INDIA ಕೂಟ. ಆ ಕಡೆಗೆ ಜನ್ ಕಿ ಬಾತ್ ಕೂಡ ಹೇಳ್ತಾ ಇದೆ 151 INDIA ಕೂಟಕ್ಕೆ ಅಂತ ಹೇಳಿ. ಸೊ ಇನ್ನೊಂದು ಕಡೆಗೆ ಮ್ಯಾಟ್ರಿಕ್ಸ್ ಕೂಡ 118ರಿಂದ 133 ಅಂತ ಹೇಳ್ತಾ ಇದೆ. ಸೊ ಈ ನಂಬರ್ಸ್ಗಳು ಒಂದ್ ಕಡೆಗೆ 100ರಿಂದ 150 ವರೆಗೂ ಕೂಡ INDIA ಕೂಟ ಕುಟ್ಕೊಳ್ತಾ ಇದೆ. ಈ ಕಡೆಗೆ NDA 350ರಿಂದ ಹೆಚ್ಚಿನ ಸೀಟ್ಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಕೊಳ್ತಾ ಇದೆ. ಬಟ್ ಅದರ್ಸ್ ಅಲ್ಲಿ ತುಂಬಾ ವ್ಯತ್ಯಾಸಗಳು ಕಾಣಿಸ್ತಾ ಇದೆ.